ಮನೇಲಿ ಎಲ್ರೂ ಗಂಡಸ್ರೇನಾ? ಹಾ, ಅಮ್ಮ ದೇವ್ರ ಹತ್ರ ಹೋಗಿದ್ದಾರೆ. ಐ ಆಮ್ ರಿಯಲಿ ಸಾರಿ, ತಿಳಿದೆ ಕೇಳ್ಬಿಟ್ಟೆ. ಪರವಾಗಿಲ್ಲ ಮೇಡಮ್. ನಿಜ ಹೇಳ್ಬೇಕು ಅಂದ್ರೆ ನಾನಂತ ಮನೇಲಿ ಹುಟ್ಟಕ್ಕೆ ಪ್ರಯತ್ನ ಮಾಡಿದೀನಿ. ಅಮ್ಮ ಇಲ್ಲ ಅನ್ನೋದನ್ನ ಬಿಟ್ರೆ ನಮ್ಮ ಮಿಕ್ಕಿದೆಲ್ಲ ಸೂಪರ್. ನಾವ್ ಯಾವತ್ತೂ ತಾಯಿ ಇಲ್ಲ ಅನ್ಸೋದೇ ಇಲ್ಲ ಗೊತ್ತಾ. ನಮ್ ಫ್ಯಾಮಿಲಿ ಬಗ್ಗೆ ಊರಲ್ಲಿ ಯಾರನ್ನೇ ಕೇಳಿದ್ರು ಹೇಳ್ತಾರೆ, ಅಂತ ಗ್ರೇಟ್ ಫ್ಯಾಮಿಲಿ ನಮ್ದು. ನಮ್ಮ ಅಣ್ಣ ಅಂದ್ರೆ ನೋಡ್ಬಿಟ್ರೆ ಶಾಕ್ ಆಗ್ಬಿಡ್ತೀರಾ. ಶಾಕ್ ಯಾಕೆ? ಶಾಕ್ ಅಂದ್ರೆ ಕರೆಂಟ್ ಶಾಕ್ ಅಲ್ಲ, ಸ್ವೀಟ್ ಶಾಕು. ನಿಜ ಹೇಳ್ಬೇಕು ಅಂದ್ರೆ ನಾವ್ ಅಣ್ಣ ತಮ್ಮದಿರ ಅಲ್ಲ, ಮತ್ತೆ ಫ್ರೆಂಡ್ಸು, ಬೆಸ್ಟ್ ಫ್ರೆಂಡ್ಸು. ನಾವೆಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂತಂದ್ರೆ ನಮ್ಮಪ್ಪ ಅಂತೂ ಮನ್ಸಿಗೆ ಬೆಲೆ ಕೊಡ್ತಾರೆ, ಮನೆಗೆ ಡೋಂಟ್ ಕೇರ್. ನಮ್ಮ ಮನೆಯವ್ರದ್ದು ಎಷ್ಟು ಒಳ್ಳೆ ಮನ್ಸು ಅಂತ ನೀವೇ ಒಂದ್ಸಲ ಯೋಚನೆ ಮಾಡಿ. ಇವಾಗ ನೋಡಿ, ನೀವ್ ಗೊತ್ತಿಲ್ಲ, ಆದ್ರೂ ನಿಮ್ಗೆ ಕಷ್ಟ ಅಂತ ಹಿಂದೆ ಮುಂದೆ ನೋಡದೆ ಬಂದು ಸಹಾಯ. ಯಾವಾಗ್ಲೂ ಹಾಗೆ. ನಮ್ಮೂರಲ್ಲಿ ಕಷ್ಟಕ್ಕಾಗೋ ಮನೆ ಯಾವ್ದು ಅಂತ ಯಾರಾದ್ರೂ ಕೇಳಿದ್ರೆ ಎಲ್ರು ತೋರ್ಸೋದೆ ನಮ್ಮನೆ ಕಡೆ. ಹಾ, ನಿಮ್ಗೆ ನಮ್ಮ ಅಣ್ಣನ ಬಗ್ಗೆ ಹೇಳಲೇಬೇಕು. ನಮ್ಮ ಅಣ್ಣನ ಹೆಸರು ಮುತ್ತುರಾಜು. ಬೆಂಗಳೂರಿಗೆ ಅಲ್ಲ, ಇಡೀ ಕರ್ನಾಟಕಕ್ಕೆ ಗೊತ್ತಿಲ್ಲ ಅನ್ನೋರು ಯಾರು ಇಲ್ಲ. ಹೌದಾ? ನಿಮ್ಮಣ್ಣ ಅಷ್ಟು ದೊಡ್ಡ ಹೆಸರು ಮಾಡಿದಾರಾ? ಕೇಳ್ತಿರಲ್ಲ. ಇಲ್ಲ. ನಿಮಗ್ ಗೊತ್ತಿಲ್ಲ ಅಲ್ಲ? ಅವರೇ ನಮ್ಮಣ್ಣ ಮುತ್ತುರಾಜ, ಬಿಗ್ ಇಂಜಿನಿಯರ್. ಆಲ್ಮೋಸ್ಟ್ ಬೆಂಗಳೂರಲ್ಲಿರೋ ಎಲ್ಲಾ ದೊಡ್ಡ ದೊಡ್ಡ ಬಿಲ್ಡಿಂಗ್ಸು ನಮ್ಮಣ್ಣನೇ ಕಟ್ಟಿರೋದು. ಹೌದಾ? ಅವ್ರು ಅಷ್ಟೊಂದು ಫೇಮಸ್ಸಾ? ಹಾ, ಅವನ್ ಎಷ್ಟು ದೊಡ್ಡ ಕಟ್ಟಿದ್ರು ಮನುಷ್ಯ ಮಾತ್ರ ಸಖತ್ ಸಿಂಪಲ್. ನಿಮ್ಮ ಅಣ್ಣನ ಹೆಸರು ಚೆನ್ನಾಗಿದೆ. ಚೆನ್ನಾಗಿಲ್ವಾ? ಸತ್ಯ ಹರಿಶ್ಚಂದ್ರ. ನಿಮ್ಮ ಹೆಸರು ತುಂಬಾ ಚೆನ್ನಾಗಿದೆ. ನಮ್ ಮನೇಲಿ ನಮ್ಮೆಲ್ಲರ ಹೆಸರು ರಾಜೇಶ, ಗೊತ್ತಾ? ನಮ್ದೊಂಥರ ರಾಜವಂಶ. ಅದಕ್ಕೆ ನಮ್ಮಪ್ಪ ಮಕ್ಳಿಗೆ ಎಲ್ರಿಗೂ ಮುತ್ತುರಾಜ, ಹರಿಶ್ಚಂದ್ರ, ಕಂಠೀರವ, ಮಯೂರ ಅಂತ ಹೆಸರಿಟ್ಟಿದ್ದಾರೆ. ನನ್ ಮೊದಲನೇ ತಮ್ಮ ಕಂಠೀರವ ಆಟೋಮೊಬೈಲ್ ಇಂಡಸ್ಟ್ರಿಗೆ ಸಿಇಒ. ನನಗೇನಾದ್ರೂ ಕಷ್ಟ ಅಂದ್ರೆ ಸಾಕು, ನನಗೋಸ್ಕರ ಜೀವನೇ ಕೊಡ್ತಾನೆ. ಸ್ಪಾನರ್ನ ಬಿಟ್ಟು ಕ್ಲೀನರ್ನ ಕರ್ಕೊಂಡು ಬರ್ತಾ ಇರ್ತಾನೆ. ಸ್ಪ್ಯಾನರು, ಕ್ಲೀನರು ಅಂದ್ರೆ ಏನಾಯ್ತು? ಸ್ಪ್ಯಾನರ್ ಅಂದ್ರೆ ಪೆನ್ನು. ಅವನು ಆಟೋಮೊಬೈಲ್ ಇಂಡಸ್ಟ್ರಿ ನೋಡಿ, ಒಂದೊಂದು ಹೆಸರು ಇರುತ್ತೆ. ಅವನ ಜೊತೆ ಮಾತಾಡಿ ನನಗೂ ಅದೇ ರೂಢಿ ಆಗ್ಬಿಟ್ಟಿದೆ. ಅಂದ್ರೆ ನಾನು ಸ್ಪ್ಯಾನರ್ನ ಬಿಟ್ಟು ಡ್ರೈವರ್ನ ಕರ್ಕೊಂಡ್ ಬರ್ತಾನೆ ಅಂತ. ಓ, ಹಂಗ? ಹಾ, ಅವನ್ಗೆ ನಾನಂದ್ರೆ ಪಂಚ ಪ್ರಾಣ. ನಮ್ಮಿಬ್ರದು 2 ಬಾಡಿ, ಒಂದೇ ಡೆಡ್ ಬಾಡಿ. ಅಂದ್ರೆ ಒಂದೇ ಹಾರ್ಟ್ ಅಂತ ಹೇಳಿದೆ. ಮೇಡಮ್, ನಿಮ್ಗೇನಾದ್ರೂ ಆಯ್ತಾ? ಇಲ್ಲ, ಆದ್ರೆ ನೀವ್ ಇನ್ನೊಂದೇನೋ ಮರ್ತ್ರಿ ಅನ್ಸುತ್ತೆ. ಅದನ್ನೇ ಹೇಳಕ್ ಬಂದೆ. ನನ್ ಕೊನೆ ತಮ್ಮ ಮಯೂರ ಕಾಲೇಜ್ಗೆ ಹೋಗ್ತಾ ಇದ್ದಾನೆ. ಓದೋದು ಅಂದ್ರೆ ಅವನಿಗೆ ತುಂಬಾ ಇಷ್ಟ, ಉಸಿರು. ಬೇಕಾದ್ರೆ ಊಟ, ತಿಂಡಿ, ನಿದ್ದೆ ಎಲ್ಲ ಬಿಟ್ಬಿಡ್ತಾನೆ, ಓದೋದ್ ಮಾತ್ರ ಬಿಡಲ್ಲ. ಅವನಿಗೆ ಈ ಸಲ ನಿಮ್ ತರ ಗೋಲ್ಡ್ ಮೆಡಲ್ ಫಿಕ್ಸ್.
ಅವನ್ನ ಈ ಹೈಯರ್ ಸ್ಟಡೀಸ್ಗೆ ಫಾರಿನ್ ಕಳಿಸ್ಬೇಕು ಅಂತ ನಾನು ನಮ್ಮಣ್ಣ ಯೋಚನೆ ಮಾಡ್ತಾ ಇದೀವಿ. ಎಲ್ಲ ಓಕೆ, ಅಷ್ಟೆಲ್ಲ ಇದ್ರೂ ನೀವ್ಯಾಕೆ ಟ್ಯಾಕ್ಸಿ ಓಡಿಸ್ತಿದ್ದೀರಾ? ಏನ್ ಕೇಳುವರಿತ್ತು ಅದನ್ನೇ ಕೇಳ್ಬಿಟ್ರ. ಹಾ, ನನ್ನ ಟ್ಯಾಕ್ಸಿ ಡ್ರೈವರ್ ಅನ್ಕೊಂಡ್ರಾ? ಹಾ. ಹಾಯ್, ನೀವ್ ಒಳ್ಳೆ. ನಾನು ನಂದೇ ಓನ್ ಟ್ರಾವೆಲ್ ಏಜೆನ್ಸಿ ನಡೆಸ್ತಾ ಇದ್ದೀನಿ. ನನ್ಗೆ ಗೊತ್ತಿರೋರೊಬ್ರು ನಿಮ್ಮ ಅಪ್ಪನಿಗೆ ಕ್ಲೋಸ್ ಫ್ರೆಂಡು. ಅವ್ರು ನನ್ನ ಹತ್ರ ಬಂದು ಸ್ವಲ್ಪ ದಿನದ ಮಟ್ಟಿಗೆ ಒಬ್ಬ ಒಳ್ಳೆ ಡ್ರೈವರ್ ಬೇಕು ಅಂತ ಕೇಳಿದ್ರ. ನನ್ನ ಹತ್ರ ಇರೋ ಡ್ರೈವರ್ಸ್ ಎಲ್ಲಾರು ಇದ್ರು. ಯಾರ್ಯಾರನ್ನೋ ಕಳಿಸಿ ಏನಾದ್ರು ಎಡವಟ್ಟಾದ್ರೆ ನನ್ನ ಟ್ರಾವೆಲ್ ಏಜೆನ್ಸಿಗೆ ಅಲ್ವಾ ಕೆಟ್ಟ ಹೆಸರು. ಅದಕ್ಕೆ ನಾನೇ ಡ್ರೈವರ್ ಆಗಿ ಬಂದ್ಬಿಟ್ಟೆ. ನೀವು ನಿಜವಾಗ್ಲೂ ತುಂಬಾ ಲಕ್ಕಿ. ಯಾ ಈಗಿನ ಕಾಲದಲ್ಲೂ ನಿಮ್ಮ ಥರ ಜನ, ನಿಮ್ಮ ಥರ ಫ್ಯಾಮಿಲಿ ಸಿಗೋದು ತುಂಬ ರೇರ್. ಹೌದೌದು, ಹೌದು. ಒಂದಿನ ನಿಮ್ಗೂ ನಮ್ಮ ಮನೆ ತೋರಿಸ್ತೀನಿ, ನೀವ್ ಇನ್ನೂ ಖುಷಿ ಪಡ್ತೀರಾ ನೋಡಿ. ಸರಿ ಸರಿ, ಇದೇ ತರ ನಿಮ್ ಜೊತೆ ಮಾತಾಡ್ತಿದ್ರೆ ಇಡೀ ಪ್ರಪಂಚನೇ ಮರ್ತೋಗುತ್ತೆ. ನೋಡ್ಬೇಕನ್ಸಲ್ಲ. ಅಪ್ಪ ದೇವ್ರೆ, ನನ್ನ ಮೇಲೆ ನಿನ್ ಕರುಣೆನೇ ಇಲ್ವಾ? ನಾನು ಅವತ್ತೇ ಹೇಳಿದೀನಿ, ನಾನು ನೀನು ಒಂದು ಕನೆಕ್ಷನ್ ಇಲ್ಲೋಣ ಅಂತ. ನೋಡು, ಇವಾಗ ನಾನು ಕಣ್ಣು ಮುಚ್ಕೊಂಡು 3 ಎಣಿಸ್ತೀನಿ. ವಾಪಸ್ ಕಣ್ ಬಿಡೋ ಅಷ್ಟಲ್ಲಿ ಅವರಲ್ಲಿರೋ ತರ ಮಾಡು, ಓಕೆನಾ? 1 2 3. ಇನ್ಮೇಲೆ ಯಾರಾದ್ರೂ ಈ ಮನೆಯಲ್ಲಿ ಈ ಮದುವೆ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ, ಯೋಚನೆ ಮಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಇಲ್ಲಿದಾರ? ನೀವ್ ಇಲ್ಲಿದ್ದೀರಾ? ಮುಂಚೆ ಇದ್ದ ಜಾಗದಲ್ಲಿ ಇದ್ದೀರಾ ಅಂತ ಅನ್ಕೊಂಡಿದ್ದೆ. ಪೂಜೆ ಎಲ್ಲ ಮುಗೀತಾ? ಬನ್ನಿ ಮತ್ತೆ ಹೋಗೋಣ. ಇಲ್ಲ, ನೀವು ಕಾರ್ ಹತ್ತಿ ಸ್ವಲ್ಪ ಹೊತ್ತು ಆದ್ಮೇಲೆ ನಾನೇ ಬರ್ತೀನಿ. ನಾನು ನಿಮ್ಮನ್ ಬಿಟ್ಟು ಎಲ್ಲೋಗ್ತೀನಿ? ಏನು? ಅಂದ್ರೆ ನಿಮ್ಮೊಬ್ರನ್ನೇ ಇಲ್ಲಿ ಬಿಟ್ಟು ಹೆಂಗ ಹೋಗೋದು? ಪರವಾಗಿಲ್ಲ, ನಂಗೆ ಒಬ್ಳೇ ಇರಬೇಕು ಅನಿಸ್ತಿದೆ. ಇವಾಗ ರಿಜಿಸ್ಟರ್ ಮ್ಯಾರೇಜ್ ನಿಂತೋಯ್ತಲ್ಲ, ಮತ್ತೆ ಯಾಕೆ ಟೆನ್ಷನ್ ಇದ್ದೀರಾ? ಮ್ಯಾರೇಜ್ ನಡೆಯುತ್ತಲ್ಲ. ನಿಮ್ಗೆ ಕಿವಿ ಚಿವುಟ್ ಹೇಳೋಣ ಅಂದ್ರೆ ಚಿಕ್ಕ ಮಗು ಅಲ್ಲ, ಬೈದ್ ಹೇಳೋಣ ಅಂದ್ರೆ ಬುದ್ಧಿ ಜಾಸ್ತಿನೇ ಇದೆ. ಯೂನಿವರ್ಸಿಟಿ ಗೋಲ್ಡ್ ಮೆಡಲಿಸ್ಟ್ ಬೇರೆ. ಇವಾಗ ರಿಜಿಸ್ಟರ್ ಮ್ಯಾರೇಜ್ ನಿಲ್ಲುತ್ತೆ ಅಂತ ನೀವ್ ಅನ್ಕೊಂಡಿದ್ರಾ? ಹಂಗೆ ಮದ್ವೆನೂ ನಡೆಯಲ್ಲ. ನೀವೇನೋ ಪಾಪ ಹೆಲ್ಪ್ ಮಾಡಿದ್ರಿ, ರಿಜಿಸ್ಟರ್ ಮ್ಯಾರೇಜ್ ನಿಲ್ತು. ಆದ್ರೆ ಇವತ್ತು ನಮ್ಮ ಮನೇಲಿ ಚಪ್ರದ ಪೂಜೆ ನಡೀತಿದೆ ಗೊತ್ತಾ? ಅದಕ್ಕೆ ನಂಗೆ ದೇವಸ್ಥಾನಕ್ಕೆ ಹೋಗಿ ಬರಕ್ ಹೇಳಿತ್ತು. ಹಂಗಂದ್ರೆ ನಿಮ್ಗೆ ಚಪ್ರದ ಶಾಸ್ತ್ರ ಅಂದ್ರೆ ಏನಂತ ಗೊತ್ತಿಲ್ವೇನ್ರಿ? ಇದಕ್ಕೂ ಮುಂಚೆ ನಮ್ಮಲ್ಲಿ ಈ ತರ ಏನಾದ್ರು ನಡೆದಿದೆ ತಾನೇ ಗೊತ್ತಾಗಕ್ಕೆ. ಚಪ್ರದ ಶಾಸ್ತ್ರ ಅಂದ್ರೆ ಆಲ್ಮೋಸ್ಟ್ ಒಂದ್ ರೀತಿಲಿ ಅರ್ಧ ಮದ್ವೆ ಆದಂಗೆನೆ. ನನ್ನ ಮನೆಯಿಂದ ಆಚೆನೂ ಹೋಗೋ ಹಾಗಿಲ್ಲ. ಛೇ, ಇವಾಗ ಏನ್ ಮೇಡಮ್, ರಿಜಿಸ್ಟರ್ ಮ್ಯಾರೇಜ್ ನಿಲ್ಸ್ದವನ್ಗೆ ಮದ್ವೆ ನಿಲ್ಸೋದ್ ವಿಷಯನ? ನಿಮ್ಗೆ ಒಳ್ಳೇದಾಗತ್ತೆ ಅಂದ್ರೆ ನಾನ್ ಜೈಲ್ಗೆ ಹೋಗಕ್ಕೂ ರೆಡಿ. ಅಯ್ಯಯ್ಯೋ, ಅದೆಲ್ಲ ಏನ್ ಬೇಡ. ನೀವು ಮಾಡಿರೋ ಹೆಲ್ಪೇ ಸಾಕು. ಮುಂದೆ ಏನಾಗತ್ತೋ ಅದೇ ಆಗ್ಲಿ. ಅಯ್ಯೋ ಮೇಡಮ್, ಏನಾಯ್ತು? ಇಲ್ಲಿ ಇನ್ ಹೆಂಡತಿ ಕೆಳಗ್ ಬಿದ್ದಿದ್ದಾಳೆ, ನೋಡ್ತಾ ನಿಂತಿದ್ಯಲ್ಲ, ಹೋಗಿ ಎತ್ತಬಾರ್ದಾ? ಅಯ್ಯೋ ಅಜ್ಜಿ, ಅವ್ರು ನನ್ ಗಂಡ ಅಲ್ಲ ನಾನು ಅವ್ರ ಗಂಡನೇ ರೀ. ಸರಿ ಸರಿ ಅಮ್ಮ, ಅದು ನಾನು ಅವ್ರ ಗಂಡನೇ, ಅವ್ರು ನನ್ನ ಹೆಂಡ್ತಿನೇ. ಅಲ್ಲ, ಅವ್ರ ಗಂಡ ಹೆಂಡ್ತಿ ಏನಾರು ಆಗಿರ್ಲಿ, ಆ ಹುಡುಗಿ ಕೆಳಗ್ ಬಿದ್ದಿದ್ದಾಳ, ಸಾಯ್ಲೇಬೇಕು ತಾನೆ. ಇವಾಗ ಹೋಗಿ ಮಾಡ್ತೀನಿ ಮೇಡಮ್. ಕೈ ಕೊಡಿ ಸಾಕು. ಬನ್ನಿ.
ಎಷ್ಟ್ ಚೆನ್ನಾಗಿದೆ ಅಲ್ಲ ಜೋಡಿ. ತಿಂಡಿ ತಿಂದ್ರಾ? ಕೂತ್ಕೊಳ್ಳಿ. ಇಲ್ಲ ತಿಂಡಿ ಕಾಫಿ ತಗೊಂಡ್ರ? ಓ ಬರ್ಬೇಕು ಬರ್ಬೇಕು ಬರ್ಬೇಕು. ಮದುವೆ ಮನೆ ಕಡೆ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ, ಅಲಂಕಾರ ತುಂಬಾ ಅದ್ಭುತವಾಗಿ ಬಂದೈತೆ. ಎಲ್ಲ ದೇವ್ರ ಕೃಪೆ, ನಿಮ್ಮ ಆಶೀರ್ವಾದ. ನಡೀರಿ ಒಳಗಡೆ. ಬಂದೆ ನಡೀರಿ. ನೋಡಪ್ಪ, ಆ ಸಾಮಾನುಗಳು ಬಂದಿದೆ, ಅದನ್ನ ಒಳಗಡೆ ಇಳಿಸಿ. ಸರಿ, ಲಿಸ್ಟ್ ಒಳಗೆ ಚೆಕ್. ದಾಸು, ಒಂದು ಮಾವಿನ ತೋರಣ ಕಟ್ಟೋದಕ್ಕೆ ಎಷ್ಟೊತ್ತು ಮಾಡ್ತಿದ್ಯಾ? ಆ ಗೆಸ್ಟ್ಗಳು ಬಂದಿದ್ದಾರೆ, ಅವ್ರಿಗೆ ಕಾಫಿ ತಿಂಡಿ ಎಲ್ಲ ನೋಡಿದ್ಯಾ? ಏನು ಶಾಸ್ತ್ರ ಅಂದ್ರೆ ಆಲ್ಮೋಸ್ಟ್ ಒಂದ್ ರೀತಿಲಿ ಅರ್ಧ ಮದ್ವೆ ಆದಂಗೆನೆ. ಸರಿ, ನೀನೇನು ಬಂಗಾರ, ಹುಷಾರು, ಆ ಕಡೆ ಹೋಗ್ಬಿಟ್ಟಿಯಾ? ಎಲ್ಲಿ ಮೇಡಮ್ ಕಾಣಿಸ್ತಾನೆ ಇಲ್ವಲ್ಲ? ಒಂದ್ ವೇಳೆ ಇವತ್ತೇ ಮದ್ವೆ ಮಾಡಿ ಮುಗಿಸ್ಬಿಡ್ತಾರ ಏನೋ. ಯೋಚನೆ ಮಾಡ್ತಿದ್ರೆ ಹಾರ್ಟಲ್ಲಿ ಇಟ್ಟಂಗೆ ಆಗ್ತದೆ. ದೇವ್ರೆ, ನೀನ್ ಇದೆಯೋ ಇಲ್ವೋ ಅನ್ನೋ ಪರೀಕ್ಷೆ ಶುರುವಾಗಿದೆ. ನೀನ್ ಇದೆಯಾ ಅಂತ ತೋರ್ಸು, ಗೆದ್ಬಿಡು ತಂದೆ. ಚಂದು, ಎಷ್ಟು ಮುದ್ದಾಗಿ ಕಾಣ್ತಿದ್ಯಾ ಕಂದ. ನನ್ನ ದೃಷ್ಟಿನೇ ಬೀಳುತ್ತೆ. ಮಗಳೇ, ನೋಡಕ್ಕೆ ಎಷ್ಟು ಮುದ್ದಾಗಿ ಕಾಣ್ತಿದ್ಯಾ. ಸಿದ್ಧವಾಗಿದೆ, ಬನ್ನಿ 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 ಒಳಗೆ ಬಾ ಮಗಳೇ. ನಡಿ. ನೋಡಮ್ಮ, ಮದುವೆ ಶಾಸ್ತ್ರ ಚಪ್ರದ ಪೂಜೆಯಿಂದ ಪ್ರಾರಂಭ. ಈ ಮದುವೆ ನಿರ್ವಿಘ್ನವಾಗಿ ನಡೀಲಿ ಅಂತೇಳಿ ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಗಂ ಗಣಾನ ಆಂತ್ವಾ ಗಣಪತಿ ಗಂ ಅವಾಮಹೇ ಕವಿಂ ಕವೇನ ಉಪಮಶ್ರವಸ್ತು ಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ ಶ್ರೀ ಮಹಾಗಣಾಧಿಪತಯೇ ನಮಃ. ಹೂವಕ್ಷತೆ ಹಾಕಿ. ರೋಚನೋ ರೋಚಮಾನ ಶೋಭನೋ ಶೋಭಮಾನ ಕಲ್ಯಾಣ. ಐದು ಧಾನ್ಯದ ಗಂಟು ಕಟ್ಟಿ
ಇಷ್ಟು ದಿನ ಚಂದನ ನಿಮ್ ಮನೆ ಆಗಿದ್ಲು, ಈಗ ಬೇರೆಯವ್ರ ಮನೆನ ಬೆಳಗಕ್ ಹೋಗ್ತಿದ್ದಾಳೆ. ಅದು ಬೇರೆ ದೇಶಕ್ಕೆ ಮಗಳನ್ನ ಕಳ್ಸ್ಕೊಡಕ್ಕೆ ಆಗ್ತಿದೆ ಅಲ್ವಾಣ? ಅದು ಸಹಜ ಅಲ್ವಾ ತಾಯಿ. ಮನೆ ಮಗಳು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾಳೆ ಅಂದ್ರೆ ಮನ್ಸಿಗೆ ತುಂಬಾ ನೋವಾಗುತ್ತೆ. ಆದ್ರೆ ಆಸ್ಟ್ರೇಲಿಯಾಗೆ ಹೋಗಿ ಅಳಿ ಜೊತೆ ಸುಖವಾಗಿರ್ತಾಳೆ ಅಂದ್ರೆ ಅದ್ರ ಮುಂದೆ ನನ್ಗಾಗೋ ನೋವೇನು ದೊಡ್ಡದಲ್ಲ. ಚಂದು, ಪೂಜೆ ಮುಗಿಯೋವರೆಗಾದ್ರೂ ಸ್ವಲ್ಪ ನಗ್ನಾಗ್ತಾ ಇರು. ಎಂತ ಜನ ಗುರು ಇವರು. ಅಂದವಾದ ಹಕ್ಕಿನ ಗೂಡಲ್ಲಿ ಹಾಕಿ ಹಾರು ಅಂತಿದ್ದಾರೆ. ಲೇ ಹರಿ, ಇದನ್ನ ನೋಡ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲೋ, ಏನಾದ್ರೂ ಮಾಡೋ.